ಈಗ ಹೋಗಿ ಕೊಡೋದು ಮಾಡಿ ಒಂದು ಬಿಡುವುದಂದ್ರೆ ಕಾಣ್ತಿಲ್ಲಪ್ಪ. ಓ, ಚಳಿ ಹಿಡ್ದಂಗೆ ಇತ್ತು ಅಂತಾರೆ. ಒಂದು 100 ರೂಪಾಯಿ ಇದ್ದಿರು ಒಂದು ಹೋಯ್ವಿ ಒಂದು 90 ಯಾರು ಹೊಡ್ಕೊಂಬತ್ತಿದ್ದು. ಯಾರ ಹತ್ರ ಈಗ ಈ ಮಳೆ ಹಂಗೆ ಏಳು ಕೇಳಿ ಮುಚ್ಚಾಯ್ಕ ಮನಿಕೊಂಬಂಗಿತ್ತು. ಒಂದು 90 ಹೊಡ್ಕೊಂಡು ಮುಚ್ಚಾಯ್ಕೊಂಡು ಮನಿಕೊಂಡ್ರೆ ಮಧ್ಯಾಹ್ನ ಉಂಬಕ್ಕೆ ಎದ್ರೆ ಸಾಕು, ಆ ಥರ ಇತ್ತು ಹೆಚ್ಚು ಮಳೆ ಬಾಪುತ್ಕೊಂಡ್ರೆ. ಯಾರ ಹತ್ರ ಕಿಯಮ್ದು ಅಪ್ಪ ಎಂತ ನಮ್ಮ ಮನೆಗೆ ಅದಿ ಬದಿ ನೀಕತ್ತೆ ಎಂತ ಇಟ್ಟಿರಿ ಅಪ್ಪ ಅಲ್ಲ ಅಲ್ಲ ಎಂತ ಉಂಡಿ ಬದಿ ಹಾಕಿ ಅಂತ ಹೋದು ಇಲ್ಲ ಮನೆ ಬದಿ ನೀಕ್ತಿರಲ್ಲ. ನೀಕುದಿ ಅಂತ ಮಗ, ಗೆದಿ ಬದಿ ನೀ ಮಳೆ ಬತ್ತತ್ತಲ್ಲ ಅಂತ ಕಾಣ್ತಿದ್ದಿ. ಚಳಿ ಹಿಡ್ದಾಗಿತ್ತಪ್ಪ ಒಂಥರ. ಮಳೆ ಬತ್ತತ್ತ ಚಳಿ ಹಿಡ್ದಾಗಿತ್ತು, ಹೇಳತ್ತೆ ಇರಬೇಕಿತ್ತು. ಮುಂಚೆಕ ಮನಿಕಮ್ಮಂಗಿತ್ತು ಈಗ. ಮಗ ಒಂದು 100 ರೂಪಾಯಿ ಇದ್ರೆ ಕೊಡು ಮಗ. ಆ ಬಿಕೆಲ್ ಹೇಳಬೇಡ. ನಾಳೆ ಕೆಲ್ಸಕ್ಕೆ ಹೋಗಿ ತಗೊಬಂದು ಕೊಡ್ತೀನಿ ನಿಂಗೆ. 100ಕ್ಕೆ 50 ರೂಪಾಯಿ ಸೇರಿಸಿ ಕೊಡ್ತಿ. 100 ರೂಪಾಯಿ ಇದ್ರೆ ಕೊಡು ಮಗ. ಒಂದು 90 ಹೊಡ್ಕೊಬಂದು ಮುಚ್ಚಕ ಮನಿಕಂತಿ. ಚಳಿ ಹಿಡ್ದಂಗಿತ್ತು ಮಗ. ಅಪ್ಪ ನನ್ನ ಹತ್ರ ದುಡ್ಡು ಅಂತಿರಲ್ಲ, ನನ್ನ ಹತ್ರ ದುಡ್ಡು ಇರುತ್ತೆ. ನಾ ಶಾಲೆಗೆ ಒಬ್ಬಳ ಹತ್ರ ದುಡ್ಡು ಇರುತ್ತಾ? ನಾ ಏನು ಕೆಲ್ಸಕ್ಕೆ ಹೋಗ್ತನ? ಕೆಲ್ಸಕ್ಕೆ ಹೋಗ್ಬೋದು ನೀವು ನನ್ನ ಹತ್ರ ದುಡ್ಡು ಅಂತಿರಲ್ಲ. ಅಲ್ಲ ಮಗ, ಅಂಡಿಗೆಲ್ಲ ತುಂಬ್ಕೊಂತಿದ್ದೀಯಲ್ಲ, 1 ರೂಪಾಯಿ 2 ರೂಪಾಯಿ ದಿನ ಹಾಕ್ತೀಯಲ್ಲ, ಅದ್ರಂಗೆಲ್ಲ 100 ರೂಪಾಯಿ ಇದ್ರೆ ತಗೊಬಂದು ಕೊಡು. ನಾನು ನಾಳೆಗೆ ನಿಂಗೆ ವಾಪಸ್ ತಂದು ಕೊಡ್ತಿ. ಅಂಡಿಗೆ ಹಾಕೋದು ದುಡ್ಡು ಕೊಡ್ಕ? ಹೌದಾ? ಅಮ್ಮ ಹೇಳಿದಾಳೆ ಅಂಡಿಗೆ ಹಾಕೋದು ದುಡ್ಡು ಹೊಡಿಬೇಡ, ಅದು ನಿಂಗೆ ಇನ್ಸೂರೆನ್ಸ್ ಮಾಡಿದೆ, ವರ್ಷಕ್ಕೊಂದ್ಸರಿ ಇನ್ಸೂರೆನ್ಸ್ ಕಟ್ಟಕ. ಅದ್ಮೇಲೆ ಅಪ್ಪನಿಗೆಲ್ಲ ಕುಡುಕೆಲ್ಲ ಕೊಡಬೇಡ, ಎಂಥದಕ್ಕೂ ತೆಗಿಬೇಡ, ಅದು ವರ್ಷಕ್ಕೊಂದ್ಸರಿ ಹೊಡೆದ್ರು ಕೂಡ ಆ ದುಡ್ಡು ಇನ್ಸೂರೆನ್ಸಿಗೆ ಕೊಟ್ಟುದು ಅಂದೇಳಿ ಅಮ್ಮ ಹೇಳಿದಾಳೆ. ಅದು ಹೊಡೆದ್ರೆ ಅಮ್ಮ ನನ್ನ ಬೆಚ್ಚುತ್ತಾಳ? ಹೌದಾ? ನಿನ್ನ ಅಬ್ಬಿ ಅದು ಜಾಗೃತಿ ಮಾಡಿದಾಳಾ? ಹೌದು. ನಿಮ್ಮ ಅತ್ತೆ ನಿಮಗೂ ಒಂಚೂರು ಜಾಗೃತಿ ಇಲ್ಲ. ಮಕ್ಕಳನ್ನ ಸಾಕಕ್ಕೆ, ಶಾಲೆ ಕಳ್ಸಕ್ಕೆ, ಓದಕ್ಕೆ, ಬರೀಕೆ ಯಾವ ಆಲೋಚನೆ ಇಲ್ಲ. ಅಮ್ಮನೂ ಹಾಗೆ ಮಾಡುದಾ? ಅಮ್ಮ ಪಾಪ ಎಷ್ಟು ಕಷ್ಟ ಬಿಡ್ತಾಳೆ. ನೀವು ದುಡಿತ್ರಿ ಕುಡಿತ್ರಿ ಅಷ್ಟೇ, ಮತ್ತೆ ಎಂತ ಮಾಡ್ತೀರಿ? ಅಮ್ಮನೇ ದುಡ್ಡೆಲ್ಲ ನಮ್ಗೆ ಎಂಥರು ಬೇಕಾದ್ರೆ ತಂದು ಕೊಡುವುದು. ಅಮ್ಮ ಹೇಳ್ದಂಗೆ ಕೆಮ್ಮದಲ್ದ ಮತ್ತೆ. ಮಕ್ಕಳ ತಾಲಿ ತಿರ್ಸಿ ಬೆಚ್ಚಿದಾಳು. ಮಕ್ಕಳ ಅಬ್ಬಿ ಹೇಳ್ದಾಗೆ ಒಂದು ಹೆಜ್ಜೆ ಮುಂದೆ ಹಾಕೋದಿಲ್ಲ. ಅಮ್ಮ ಏ ಅಮ್ಮ ಇಲ್ಬಾ. ಹೆಣ ಅಬ್ಬಿ ಅಂತಕ್ಕೀಗ ಅವಳನ್ನು ಕರೆದು ಒಂದು ಗಲಾಟೆ ಎಪ್ಸ್ಕೊಂಬಂಗಿತ್ತು ನಿಂಗೀಗ. ಅಬ್ಬಿ ಅಂತಕ್ಕಿಲ್ಲ ನಿನ್ ಕೈಲಿ ಇದ್ರು ಕೊಡಂದದ್ದು. ಇಲ್ದಿರ ನಾನೇನು ನಿನ್ಗೆ ಅಂಡಿ ಎತ್ಕೊಂಡು ಹೋತ್ನ ಹಾಗೆ ಇದ್ರು ಕೊಡಂದದ್ದು. ಇಲ್ದಿರ ಸುಮ್ಮನೆ ಆಯ್ಕು, ಅಬ್ಬಿನ ಕರೋದು ಬೇಡ. ಎಂತಕ್ಕಪ್ಪಯ್ಯ ಅಮ್ಮ ಬಂದ್ರೆ ಹೆದರಿಕೆ ಆಗ್ತ ನಿಮಗೆ? ಅಮ್ಮನ ಮೇಲೆ ಅಷ್ಟು ಹೆದರಿಕೆ ಇತ್ತಪ್ಪಯ್ಯ ನಿಮಗೆ? ಯಾಬಾ ನಿನ್ನ ಅಬ್ಬಿಯ ಗೆಂಟ್ಲಿಗೆ ಬಾಯಿ ಹಾಕ್ತಾಳೆ. ಹೆದ್ರಕಂಬಕ್ ನಾನೇನು ಹೆದರ್ಕಂತಿಲ್ಲ. ಹೌದು ಬಿಡ, ನಾನು ಅವಳನ್ನ ಮದುವೆ ಮಾಡ್ಕೊಬಂದದ್ದ, ಅವಳು ನನ್ನ ಮದುವೆ ಮಾಡ್ಕೊಬಂದಲ್ಲ. ಆರು ನಿನ್ನ ಅಬ್ಬಿ ಗೆಂಟ್ಲಿಗೆ ಬಾಯಿ ಹಾಕ್ತಾಳೆ. ಅದಕ್ಕೆ ಅವಳ ಕೈಲಿ ಮಾತಾಡೋದೇ ಬೇಡ ಅಂದೇಳಿ. ಎಂತ ಹೇಳ ಆ ನಮ್ಮನೆ ಗೆಲ್ಲು ಗುಳಿಯವರಿಗೆ ಹಚ್ಕೊಂತಿಯಲ್ಲ ಅಮ್ಮ ಅಮ್ಮನಲ್ಲಿ ಎಂತ ಆಯ್ತು ಹೇಳುದಾ ಅಪ್ಪಯ್ಯ? ಅಮ್ಮ ಎಂತಕ್ಕೆ ಅಂತಿದ್ದಾಳೆ ಹೇಳುದಾ? ಎಂತ ಹೇಳುದಾ ಕೆಮ್ದ ಹೇಳ. ಎಂತ ಹೇಳ್ರಿ ನೀನು ಅಪ್ಪಯ್ಯ? ಸುಶೀಲ ನಾ ಎಂತ ಹೇಳ್ತೆ, ಹೆಣ್ಣಿನ ಹತ್ರ ಇವತ್ತು ಶಾಲೆಗೆ ಹೋಯ್ಲೆ ಹೆಣ, ಈ ನಮ್ಮ ಮನೆ ಮಳಿ ಬತ್ತಲೆ ರಜೆ ಇವತ್ತು ಕೇಂಡೆ ಅಷ್ಟೇ, ಮತ್ತೆ ಅಂತ ಹೇಳಕೋಯಿಲ್ಲ ನಾನು. ಅಪ್ಪಯ್ಯ ಸುಳ್ಳು ಹೇಳ್ಬೇಡಿ ನೀವು. 100 ರೂಪಾಯಿ ಇದ್ರು ಕೊಡಂದಲಿ ಕೇಳಿರಿ, ಅಂಡೆಂಗಿದ್ದು ಹೊಡ್ಕೊಂಡು ತಕಮ್ಮ ಅಂದಲಿ ಹೇಳಿರಿ. ಅಮ್ಮ ಬಕ್ಕು ಸುಳ್ಳು ಹೇಳ್ತೀರಿಯಾ? ಎಲ್ಲಿ ಹೊಡ್ಬಿಟ್ಟು ಹೆಣ್ಣಂದಳಿ ಅಪ್ಪ ಅಬ್ಬಿ ಜಗಳ ಮಾಡೋಕೆ ಕಾಮ್ದಿದ್ದು. ಇದಕ್ಕೂ ಅಪ್ಪ ಅಬ್ಬಿ ಜಗಳ ತಪ್ಸೋದಲ್ಲ, ಜಗಳ ಮಾಡ್ಲಿ ಅಂದಳಿ ಕಾಣ್ತಿದ್ದು. ವಾಯ್ದಿ ಹೊದ್ದೆಲ್ಲ ಅಲ್ಲ ನೀವು ಕುಡ್ಕೊಂಡು ಕುಡುಕು ದುಡ್ಡು ಕೇಳ್ಕೊಂಡು ಆ ಹೆಣ್ಣಿನ ಅಂಡಿ ಹೊಡುಕೆ ಆ ಹೆಣ್ಣಿಗೆ ಬೈತ್ರಿಯ? ಅಲ್ಲ ಹೆಣ್ಣು ಹೇಳದೆ ಅಂತ ತಪ್ಪಿತ್ತ? ಅಲ್ಲ ದುಡ್ಡು ಬೇಕಾ ಕುಡುಕ? ಎಂತ ಮನೆ ಮಾಡೋಕಿತ್ತ? ಓ 100 ರೂಪಾಯಿ ಕೊಡ್ತೆ ತಕೋ ಎಂತ ಸಾಮಾನು ತಗೊಬತ್ರಿಯ? ಎಣ್ಣೆ ಕುಡುಕೆ ದುಡ್ಡು ಕೊಡ್ಕೊಂಬ್ರೆ ನಿಮ್ಗೆ ಇಲ್ಲಿ ದುಡ್ಡು ಮಾಡಿ ಬೆಚ್ಚಿತ್ತ? ನಾವಿಲ್ಲಿ ಕಷ್ಟಪಟ್ಟು ದುಡ್ದು ಕೆಲಸ ಮಾಡಿ ಆ ಹೆಣ್ಣಿನ ಶಾಲೆ ಕಳಿಸ್ತಿದ್ದೆ, ನಿಮ್ಗೆ ಅದ್ರಂಗೂ ನಿಮಗೆ ದುಡ್ಡು ಕೊಡ್ಕ. ನೀವು ಕೆಲಸ ಮಾಡೋದು ದುಡ್ಡಲ್ಲಿ ಹೋಯ್ತು, ಹೊರ ತಕೋ ಹಾಕ್ರಿಯಾ? ಯಬ್ಬ ನೀ ಕೂಗುಕೆಲ್ಲ ಬರಬೇಡ ಮರತಿ. ಇದ್ರು ಒಂದು 100 ರೂಪಾಯಿ ಕೊಡು, ನಾಳೆ ತಗೊಬಂದು ಕೊಡ್ತೆ ನಾನು. ನೀವು ಕುಡಿದಿರ ಮನಿ ಕಂಬ್ರಿ ಅಲ್ಲ, ನಿಮ್ಗೆ ಹೇಳುಗಳು ಕಿಚ್ಚುಡುಕೆ ದಿನ ಕುಡ್ಕೊಂಡು ಬಂದು ಆನ ಮನೆ ಬಾಬ್ರ ತಳ ಹಾಕ್ತಿರಲ್ಲ. ಇವತ್ತು ಕುಡಿದಿರ ಹಾಗೆ ಮನಿಕ ಸಾವಿರಲ್ಲ. ನೀವು ಕುಡುದು ದುಡ್ಡು ಕೊಡ್ದಿರುವಾಗ ನಾನೀಗ ನಾಳೆ ತಂದು ಕೊಡ್ತೆ ಮಾರತಿ. ನಿನ್ನ ದುಡ್ಡೇನು ನಾ ಇಟ್ಕೊಂತಿಲ್ಲ. 100 ರೂಪಾಯಿ ಕೇಳೋದಷ್ಟೇ. ನಾನೇನು 1000 ರೂಪಾಯಿ ಕೇಳಣ? 100 ರೂಪಾಯಿ ಕೊಡು. ನಾಳೆ 100 ರೂಪಾಯಿಗೆ 150 ರೂಪಾಯಿ ಕೊಡ್ತೆ ಅಂದೇಳಿ ಹೇಳಿದೆ. 50 ರೂಪಾಯಿ ಸೇರಿಸಿ ಕೊಡ್ತೆ ಅಂದಿದೆ ಹೆಣ್ಣಿನ ಕೇಳಿ. 100 ರೂಪಾಯಿ ಕೇಳೋದಕ್ಕೆ ಅಬ್ಬಿ ಮಗಳು ಈ ಮನಿ ಮಾಡ್ತೀರಲ್ಲ. ಎಲ್ಲರೂ ನಾಳೆ ನಂಗೆ ಎಡಿದಿರು ಮಾಡಿದ್ರೆ ಕಾಣ್ತೀರಿಯಾ? ಎಡಿದಿರು ಮಾಡಿದ್ರೆ ಕಾಣ್ಕಲ್ಲ. ನಾವು ನೀನು ಕೊಟ್ಕೊಂಡು ತಪ್ಪಿ ಕಾಣ್ಕಲ್ಲ. ತಾಳಿ ಒಂದು ಕೊಟ್ಕೊಂಡಿನಲ್ಲ ಅದ್ರ ತಪ್ಪಿಗಾರು ಕಾಣ್ಕ. ಮಾಡೋದು ಮತ್ತೆ ಎಂತ ಇಲ್ಲ. ಮಕ್ಕಳು ಒಂದು ಮಾಡಿ ಹಾಕರ್ ಕೂಡ ಆಯ್ತಾ? ಮಕ್ಕಳು ಸಾಕು ಬಿಕ್ಕುದು ಬೇಡ, ಒಂದು ಶಾಲೆ ಕಳ್ಸೋದು ಬೇಡ, ಎಂತ ಬೇಡ. ಕುಡ್ಕೊಂಡು ಮನಿ ಕಂಡ್ರೆ ಸೈ ಕಾಂಬುದ. ನಿಮ್ಮನ್ನು ಕಾಂಬುದಲ್ಲ, ನಿಮ್ಮನ್ನ ತಕೋಯ್ ಹೊಳಿ ದುಡ್ತೆ ನಿಮ್ಮನ್ನ. ಅದೇ ಅಬ್ಬಿ ಕಾಣಂಗಿದ್ದು ಒಂದು ಹೆಣ್ಣು ಹ್ಯಾಂಗ್ ಹುಡ್ಕಂತೇನು? ನೀವು ದುಡ್ಡು ಕೊಡೋದು ಬೇಡ, 100 ರೂಪಾಯಿ 100 ಮಾತಾಡೋದು ಬೇಡ. ಹೋಯ್ನಿ ನಾ ಎಂತಾರು ಮಾಡಿ ಕುಡ್ಕೊಬತ್ತೆ. ಹೌದು ಎಂತ ಮಾಡಿ ಕುಡ್ಕೊಂಬತ್ರಿ? ಕುಡ್ಕೊಂಬಪ್ಪಿಗೆ ಎಂತಾದ್ರು ಮಾಡಿ ಕುಡ್ಕೊಂಬತ್ರಿ. ಅದೇ ಮನೆಗೆ ಸಾಮಾನಿಲ್ಲ, ಮಕ್ಕಳ ಶಾಲೆ ಫೀಸ್ ಕಟ್ಟಲ್ಲ, ಅಲ್ಲಿ ದುಡ್ಡು ಕೊಡ್ಕೊಂಡಲ್ಲಿ ಹೇಳ್ರಿ. ಅದಕ್ಕೆಲ್ಲ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ಕುಡ್ಕೊಂಬಪ್ಪಿಗೆ ಎಂತಾರು ಮಾಡಿ ಕುಡ್ಕೊಂಬತ್ತೆ ಅಲ್ದಾ? ಅದಕ್ಕೆಲ್ಲ ನೀ ಕೆಲ್ಸಕ್ಕೆ ಹೋಗ್ತೀಯಲ್ಲ, ಮತ್ತೆ ನಾನೆಂತ ಕೊಡ್ಕೊ? ನಾನು ಕೊಟ್ರೆ ಏನು ಲೆಕ್ಕ ಇತ್ತು ನಿಂಗೆ? ನಾನೇ ಮಾಡೋದಂತಿಯಲ್ಲ. ನಾ ಕೊಡ್ಲಿ ಆಗಳಿಗೆಲ್ಲ. ನೀನು 1 ರೂಪಾಯಿ ನಾ ಕೊಟ್ಟಿದ್ದೇನಲ್ಲಿ ಹೇಳ್ತೀಯ ಎಲ್ಲರ ಹತ್ರ. ಕುಡ್ಕೊಂಡೇ ಮನಿ ಕಮ್ದಂತೆ.
ಅದಕ್ಕೆ ನಾವು 1 ರೂಪಾಯಿ ಕೊಡೋದಿಲ್ಲ ಈಗ. ನಾ ಕೊಟ್ಟದೆಲ್ಲ ನೆನಪಾಯ್ತಾ? ಹೌದು 1 ರೂಪಾಯಿ ಕೊಡ್ಬೇಡಿ, ಕುಡ್ಕೊಂಡೆ ಮನ್ಕಡಿ. ಹೆಣ್ಣಿ ಮದಿಗಿದಿ ಅಂತ ಮಾಡೋದು ಬೇಡ. ಹೆಣ್ಣಿದಿನ ಶಾಲೆ ಮುಗಿತ ಬಂತೆ, ಅದಕ್ಕೆ ಮದಿಗಿದಿ ಮಾಡೋದು ಗಂಡು ಕಾಮ್ದು ಅದೆಲ್ಲ ಎಂತ ಕೆಲಸ ಬೇಡ. ಕುಡ್ಕೊಂಡೆ ಮನ್ಕಡಿ. ಅಪ್ಪ ಕುಡ್ಕೊಂಡು ರೋಡ್ ಮೇಲೆ ಮನಿ ಕಂಡ್ರೆ ಮಕ್ಕಳಿಗೆ ಮದಿ ಹಾಕೋದು ಮದಿ ಆದಾಗೆ. ಹೋಗೆ, ನಿಂಗೆ ಬೇರೆ ಅಂತ ಕೆಲಸ ಇಲ್ಲ ಅಲ್ಲ, ಓದ್ಕೋ ಹೋಗಿ. ಓದು ಬರೋಕೆ ಅಂತ ಇದ್ರೆ ಮಾಡ್ಕೋ ಹೋಗಿ. ಈ ಮೊರ್ಲ ಅಪ್ಪನ ಹತ್ರ ಮಾತಾಡ್ತಾ ನಿಂತ್ಕೊಂಡಿತ್ತು. ನಂಗೆ ಕೆಲಸ ಇತ್ತಲ್ಲ, ವಾಲಿ ಮೇಲೆ ಬೆಚ್ಚದಿ ಹೆಣ್ಣು ಕಾರಿ ತಂದ್ರೆ ನಾ ಓಡ್ ಬಂದದ್ದು. ವಾಲಿ ಮೇಲೆ ಬೆಚ್ಚದಿ ಅಂತ ಆಯ್ತೇನು? ಅಯ್ಯಬ್ಬಾ ನಮ್ಮನೆಗಿದ್ದವು ಮೈ ಮೇಲೆ ಬತ್ತು ಹಾಯ್ಸರ ವಿನ್ಕೊಂಡು ಅವತ್ರ ಮಾತಾಡಿ ಬಾಯಿ ಹಾಕಿ ಬಾಯ್ತವು ಕತ್ತ. ಯಬ್ಬಾ ಗಯಾಳಿಗಳು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.